ಮತ್ತು ಎಲೆಕ್ಟ್ರಾನಿಕ್ ಚಾನೆಲ್ ಅವ್ರಿಗೆ ಈ ಶುಭ ಸಂದರ್ಭದಲ್ಲಿ ನಮಸ್ಕಾರ. ಇವತ್ತಿನ ದಿವಸ ನಮ್ಮ KJPನ KDA ಚೇರ್ಮನ್ ಅಂತ ಶ್ರೀಮಾನ್ ಶ್ರೀನಿವಾಸ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಪ್ರೆಸಿಡೆಂಟ್ ಮೋಹನ್ ರಾಜ್ ಅವರಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ, ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಡೇವಿಡ್ ಅಣ್ಣ ಅವರು ಬಂದಿದ್ದಾರೆ. ಮತ್ತು ನಮ್ಮ ಫೋಟೋಗ್ರಾಫ್ ಬಾಬು ಅಣ್ಣ ಅವರು ಬಂದಿದ್ದಾರೆ. ಮತ್ತು ಲೇಬರ್ ಸೆಲ್ಲಿಂದ ಶರಣ ಬಂದಿದ್ದಾರೆ. ಮತ್ತು 13ನೇ ವಾರ್ಡು FC ಇವರು ಮಣಿಗಂಠನ್ ಮತ್ತು 31ನೇದು ನಂದಕುಮಾರ್ ಶಾಲಿನಿ ಬಂದಿದ್ದಾರೆ. ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಸಬ್ಜೆಕ್ಟ್ ಏನಂದರೆ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಹಿಂದೆ ಇದ್ದಾರೆ. ಇದು ಸುಮಾರು ನಮ್ಮ ಕಾಂಗ್ರೆಸ್ ಆಡಳಿತ ಮುನ್ಸಿಪಾಲ್ಟಿ ಬಂದ ಮೇಲೆ ಮೊಟ್ಟ ಮೊದಲಾಗಿ ಅದನ್ನು ಪರಿಶೀಲನೆ ಮಾಡಿ ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಹತ್ರ ನಾವು ಒಂದು ಈ ಥರ ಪ್ರಾಬ್ಲಮ್ ಇದೆ, ಈ ಸಿಮೆಂಟ್ ವಿಗ್ರಹ ಇದೆ, ಆ ಸಿಮೆಂಟ್ ವಿಗ್ರಹ ಡ್ಯಾಮೇಜ್ ಆಗಿದೆ, ಇದನ್ನು ಬಂದ್ಬಿಟ್ಟು ಪರಿಶೀಲನೆ ಮಾಡಿ ನಾವು ಒಂದು ತೀರ್ಮಾನ ಮಾಡಿ ಇದನ್ನು ಕಂಚಿನಲ್ಲಿ ಇಡಬೇಕು ಹಂಗನ್ನೇಳ್ಬಿಟ್ಟು ಅವತ್ತು ನಮ್ಮ ಮೇಡಮ್ ಅವ್ರ ಹತ್ರ ಆಲೋಚನೆ ತಗೊಂಡು ನನ್ನ ಅಧ್ಯಕ್ಷರಲ್ಲಿ ಈ KJPನ 35 ವಾರ್ಡ್ ಸದಸ್ಯರು ಅವರು ಒಪ್ಪಿಗೆ ತಗೊಂಡು ಇದನ್ನೇ ಕಂಚಿದ ವಿಗ್ರಹ ಮಾಡಬೇಕು ಅಂತ ನಾವು ಅವತ್ತು ನಿರ್ಧಾರ ತಗೊಂಡು ತೀರ್ಮಾನ ಜಯವಾಗಿ ಮಾಡಿದ್ದೀವಿ. ಇದೇ ಮುನ್ಸಿಪಾಲ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಕೌನ್ಸಿಲರ್ಸು, ಅವರು RPI ಆಗಿರಲಿ, ಕಮ್ಯುನಿಸ್ಟ್ ಆಗಿರಲಿ, JDS ಆಗಿರಲಿ, ಆಮೇಲೆ ಕಮ್ಯುನಿಸ್ಟ್ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಇಂಡಿಪೆಂಡೆಂಟ್ ಕೌನ್ಸಿಲರ್ ಆಗಲಿ, ಒಟ್ಟು ಅವರೆಲ್ಲ ಬೆಂಬಲವನ್ನು ತಗೊಂಡು ಈ ತೀರ್ಮಾನವನ್ನು ಮಾಡಿ ಇದಕ್ಕೆ ಅವತ್ತು ನಾವು DMA ಕಳಿಸಿದ್ದೀವಿ. ಅದಾಂತರ ನಿಮಗೆ ಗೊತ್ತಿದೆ, ನಮ್ಮ ಪ್ರೆಸಿಡೆಂಟ್ ಅವಧಿ ಮುಗಿದ ಮೇಲೆ 1.5 ವರ್ಷ ಆಡಳಿತ ಅಡ್ಮಿನಿಸ್ಟ್ರೇಷನ್ DC ಅಡ್ಮಿನಿಸ್ಟ್ರೇಷನ್ಗೆ ಹೋಯಿತು. ಆಮೇಲೆ ಇನ್ನೊಂದು 1 ವರ್ಷ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಮತ್ತೆ ಇವಾಗ ಅಡ್ಮಿನಿಸ್ಟ್ರೇಷನ್ ಇನ್ನೂ 1 ವರ್ಷ ಹತ್ರ ಆಗ್ತಾ ಇದೆ. ಅದರಿಂದ ಕೆಲವು ಕಾರಣದಿಂದ ಅದನ್ನು ಬಂದ್ಬಿಟ್ಟು ನಾವು ಯಾಕೆ ಅದು ಶೀಘ್ರ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಇಲ್ಲಿ ಮುನ್ಸಿಪಾಲ್ಟಿನಲ್ಲಿ ಬಂದ್ಬಿಟ್ಟು ಮುನ್ಸಿಪಾಲ್ಟಿ ಆಫೀಸ್ ಬಂದ್ಬಿಟ್ಟು ಮಾನ್ಯ ಶಾಸಕರ ಪ್ರಯತ್ನದಿಂದ ಎಲ್ಲಿ ಇರಬಾರ್ದು ಆ ಥರ KJPನಲ್ಲಿ ಒಂದು ಮುನ್ಸಿಪಾಲ್ಟಿ ಆಫೀಸ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಹಂಗನೇ ಹೇಳ್ಬಿಟ್ಟು ನಾವು ಒಂದು ಪ್ಲಾನ್ ಮಾಡಬೇಕು. ಹಂಗನೆಯಲ್ಲಿ ಪ್ಲಾನ್ ಮಾಡಿ ಅದಕ್ಕೆ ಗ್ರಾಂಟ್ ಎಲ್ಲ ಸ್ಯಾಂಕ್ಷನ್ ಮಾಡೋಕ್ಕೆ ತುಂಬ ನಾವು ಕಷ್ಟ ತಗೊಂಡು ನಮ್ಮ ಮೇಡಮ್ ಅವರು ಇದು ಬಿಲ್ಡಿಂಗ್ ಕಟ್ಟುವಾಗ ಇದಕ್ಕೆ ಯಾವುದು ತೊಂದರೆ ಆಗಬಾರ್ದು, ಬಿಲ್ಡಿಂಗ್ ಕಟ್ಟೋ ಟೈಮ್ನಲ್ಲಿ ಇದಕ್ಕೆ ಯಾವುದು ತೊಂದರೆ ಆಗಬಾರ್ದು, ಬಿಲ್ಡಿಂಗ್ ಏನಾದರೂ ಅಡ್ಡ ಬಂದರೆ ಅದಕ್ಕೆ ತೊಂದರೆ ಬಂದರೆ ಅದನ್ನ ನೋಡಿಕೊಂಡು ಮಾಡೋಣ ಅಂತ ಒಂದು ಕಾರಣ. ಇನ್ನೊಂದು ಏನಂದರೆ, ಫಸ್ಟು ಒಂದು ಟೆಂಡರ್ ಬಿಟ್ಟಿರ್ಬೋದು, ಅದು ಕ್ಯಾನ್ಸಲ್ ಆಗಿರ್ಬೋದು. ಆಮೇಲೆ ಈ ಪ್ಲಾನ್ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂಗೂ ನಮ್ಮ ಮುನ್ಸಿಪಾಲ್ಟಿ ಆಫೀಸ್ ಕಟ್ಟೋಕ್ಕೂ ಯಾವ ಪ್ರಾಬ್ಲಮ್ಮು ಇಲ್ಲ, ಅದು ಸಪ್ರೇಟಾಗಿ ಬರುತ್ತೆ. ಇದು ಯಾವಾಗ ಎಂಟ್ರೆನ್ಸಲ್ಲಿ ಇರುತ್ತೋ ಇದು ಹಿಂಗೆ ಇರುತ್ತೆ. ಹಿಂದ್ಗಡೆ ಇರೋದು ಮಿಲೇನಿಯಂ ಬಿಲ್ಡಿಂಗ್, ಅದು ಏನು ಟಚ್ ಮಾಡಲ್ಲ ಹಂಗಂತ ತೀರ್ಮಾನ ತಗೊಂಡು ಪ್ಲಾನ್ ಎಲ್ಲ ಅಪ್ರೂವಲ್ ಆದಮೇಲೆ ಇದನ್ನು ಮಡಗೋಣ ಅಂತ ಇದನ್ನು ಸ್ಟ್ಯಾಚ್ಯೂ ಓಪನ್ ಮಾಡಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಡಿಲೇ ಆಯಿತು. ಮತ್ತೆ ಒಂದು ಟೆಂಡರ್ ಬಿಟ್ಟರು, ಅದಕ್ಕೆ ಹಣಕಾಸು ಕೊರತೆ ಇತ್ತು. ಆಮೇಲೆ ನಮ್ಮ ಶಾಸಕರು ಮೇಡಮ್ ಅವರು ಪ್ರಯತ್ನದಿಂದ ಮಾನ್ಯ DC ಸಾಹೇಬರು ರವಿ ಅವರ ಹತ್ರ ಕೂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ಥರ ಮಾಡಬೇಕು, ಇದು ಅಮೌಂಟು ಸ್ವಲ್ಪ ನಮ್ಗೆ ಜಾಸ್ತಿ ಬೇಕು ಅಂತ ಅವರು ಒತ್ತಾಯ ಮಾಡಿ, ನಮ್ಮ MLA ಅವರು ಒತ್ತಾಯ ಮಾಡಿ DC ಸಾಹೇಬರಿಂದ ಒಂದು ಹೊಸ ಅವರು ನವಸಾತ್ ಅಂತ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಕಾಂಟ್ರಾಕ್ಟ್ ಬಂತು. ಆವಾಗ ಅವರು ಹೇಳೋ ರೀಸನ್ ಪ್ರಕಾರ ವಾರಿಂದ ನಮಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಡಿಲೇ ಆಯಿತು ಅಂತ. ಆವಾಗ ನಾವು ಅದನ್ನ ಅವಾಗ ಕೂಡ ಬಿಟ್ಟಿಲ್ಲ, ನಾವು ಕರೆಕ್ಟಾಗಿ ಇದನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಶಾಸಕರ ಒತ್ತಾಯದಿಂದ ಆ ಕಾಂಟ್ರಾಕ್ಟ್ ಕೂಡ
ಇವಾಗ ಜಯವಾಗಿ ಆ ವಿಗ್ರಹನ ಚೆನ್ನಾಗಿರೋ ವಿಗ್ರಹನ ಬಂದ್ಬಿಟ್ಟು ನಾವು ತಂದಿದ್ದೀವಿ. ವಿಗ್ರಹ ಬಂದ್ಬಿಟ್ಟು ಇಲ್ಲಿ ಬಂದು ಸೇರಿದೆ. ಇವಾಗ ಅದು ವಿಗ್ರಹ ಬಂದ್ಬಿಟ್ಟು ಅವಸರವಾಗಿ ಓಪನ್ ಮಾಡೋಕ್ಕೆ ಇಲ್ಲ. DSS ಸಂಸ್ಥೆಗಳಿದೆ, ಪೂರ್ಣಭಾವಿ ಸಭೆ ಮಾಡಬೇಕು. ಆ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಅವರು ಯಾರನ್ನ ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, MP ಅವ್ರನ್ನ ಇನ್ವೈಟ್ ಮಾಡಬೇಕು, ಸಚಿವರನ್ನ ಇನ್ವೈಟ್ ಮಾಡಬೇಕು. ಆ ಥರ ಮಾಡಿ, ಇದು ಸಾಧಾರಣ ವಿಷಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಟಿಗೆ, ಒಂದು ಸಮಾಜಕ್ಕೆ, ಒಬ್ಬರಿಗೂ ಅಲ್ಲ, ಎಲ್ಲ ಸಮಾಜಕ್ಕೂ ಅವರು ಬಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಬೇಕಾಗಿರೋ ವ್ಯಕ್ತಿ ಅಂದರೆ ಡಾಕ್ಟರ್ ಅಂಬೇಡ್ಕರ್. ಅವ್ರದ್ದು ಬಂದ್ಬಿಟ್ಟು ನಮ್ಮ ಅದಾತುರಿ ಮಾಡಿಬಿಟ್ಟು ಅವರಿಗೆ ಕೆಟ್ಟ ಹೆಸರು ತರಬಾರ್ದು. ಅವರಿಗೆ ಅದ್ದೂರಿಯಾಗಿ ಮಾಡಿ ನಮ್ಮ KGF ಕಾನ್ಸ್ಟಿಟ್ಯೂಷನ್ ರಿಸರ್ವ್ ಅದರಲ್ಲಿ ಅಂಬೇಡ್ಕರ್ಗೆ ಎಷ್ಟು ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವು ಅತಿ ಶೀಘ್ರದಲ್ಲಿ ಒಂದು ವಾರ ಇಲ್ಲಾಂದ್ರೆ 10 ದಿವಸ ಒಳಗಡೆ ಆ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರಿಗೆ ಮಾಹಿತಿ ಕಳಿಸ್ಬೇಕು, ಯಾರ್ಯಾರು ಕರಿಬೇಕು, ಏನೇನು ಪೂರ್ಣ ಸಭೆಯಲ್ಲಿ ಅವರು ಹೆಂಗೆ ಮಾಡಬೇಕು ಅಂತ ಸಾರ್ವಜನಿಕರು ಎಲ್ಲರಿಗೂ ಸ್ವಂತ ಅಂಬೇಡ್ಕರ್ ನಮ್ಮ ಒಬ್ಬರ ಕೆಲಸ ಇಲ್ಲ, ಅವ್ರ ಅಭಿಪ್ರಾಯಗಳೆಲ್ಲ ಕೇಳಿ ಅದ್ದೂರಿಯಾಗಿ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡಬೇಕು. ಇನ್ನೊಂದು, ನಮ್ಮ ಶಾಸಕರು ನಿಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ, ಹಿಸ್ಟ್ರಿನಲ್ಲೇ ಬಂದ್ಬಿಟ್ಟು ಇವಾಗ ಒಂದು 10 ಕೋಟಿನಲ್ಲಿ ಸ್ಮಾರಕ ಅಂಬೇಡ್ಕರ್ ಸ್ಮಾರಕ ಮಾಡ್ತಾ ಇದ್ದಾರೆ. ಅದು ಭವನ್ ಅದು ಬಂದ್ಬಿಟ್ಟು ಅತಿ ವೇಗವಾಗಿ ಎದ್ದೇಳ್ತಾ ಇದೆ. ಇವಾಗ ಎಲ್ಲ ನೀವು ಟಿವಿನಲ್ಲಿ ಕೂಡ ಮೊನ್ನೆಲ್ಲ ತೋರಿಸಿದ್ರಿ ಮಾಧ್ಯಮದವರು, ತುಂಬ ಸಂತೋಷ. ಅತಿ ವೇಗವಾಗಿ ಅದು ಎದ್ದೇಳ್ತಾ ಇದೆ. ಅಂಬೇಡ್ಕರ್ ಬಗ್ಗೆ ಗೌರವ, ಅವ್ರ ಮೇಲೆ ಬಂದ್ಬಿಟ್ಟು ಭಕ್ತಿ ಇರೋರು ನಮ್ಮ ಶಾಸಕರು ಶ್ರೀಮತಿ ರೂಪಾ ಶಶಿಧರ್ MLA. ಇನ್ನೊಂದು ನಾವು ಮಾತು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ KGFನಲ್ಲಿ ಅಂಬೇಡ್ಕರ್ ನಮ್ಮ ವಿಗ್ರಹ ಏನಿದೆ ಕೋರ್ಟ್ ಪಕ್ಕದಲ್ಲಿ, ಅದಕ್ಕೆ ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತು. ಆ ಸಮಸ್ಯೆಗೆ ಎಲ್ಲ ಪಕ್ಷದವ್ರನ್ನ ಕರೆದು ಇಲ್ಲೇ ಮೀಟಿಂಗ್ ಮಾಡಿದ್ದೀವಿ. ನಾವು MLA ಮೇಡಮ್ ಎಲ್ಲ ಕೂತು ಈ ಥರ ಬಂದ್ಬಿಟ್ಟು ಅದರಲ್ಲಿ ಏನಿದೆ ಅದು ಡಿಸ್ಮೈಂಡ್ಲಿಂಗ್ಗೆ ನಾವು ಎಷ್ಟು ಶ್ರಮ ತಗೊಂಡು ಅದಕ್ಕೆ ಸ್ಟೇ ತಗೊಂಡಿದ್ದೀವಿ. ನಮ್ಮಿಂದ ಯಾರು ಬಂದರು ಅವ್ರನ್ನೂ ಶ್ರಮ ತಗೊಂಡ್ರು, ಅದೆಲ್ಲ ಗೊತ್ತು. ಆ ಕೇಸ್ನಲ್ಲಿ ಯಾರು ಬಂದ್ಬಿಟ್ಟು ಕಿವಿಗೆ ಹಾಕ್ಕೊಂಡಿಲ್ಲ. ನಾವು ನಮ್ಮ ಶಾಸಕರು, ನಾವು ಅಡ್ವೊಕೇಟ್ ಜನರಲ್ಲಿಂದ, ಕೋರ್ಟಿಂದ ಇವಾಗನೂ ನಡೀತಾ ಇದ್ವಿ. ಇವಾಗ ಜನಗಳೆಲ್ಲ ಏನೋ ಹೇಳ್ತಾರೆ ಅಂದರೆ, ಬಂಗಾರ ಬಟ್ಟೆನಲ್ಲಿ ಅಷ್ಟೊಂದು ಸುಂದರವಾಗಿದೆ, KGFನಲ್ಲಿ ಅಂಬೇಡ್ಕರ್ ಬರ್ತ್ಡೇ, ಅಂಬೇಡ್ಕರ್ ಡೆತ್ ಡೇ ಆದರೆ ಇದು ಪುಷ್ಪಮಾಲೆ ಆರಿಸೋದೇನೋ, ಮಾತಾಡೋದೇನೋ ಎಲ್ಲ ಮಾತಾಡ್ತೀರಿ. ನಮ್ಮ ಊರಿನಲ್ಲಿ ಹಿಂಗಿದೆ ಅಂತ ನಮ್ಮನ್ನ ಬಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅದು ನಿಜಾಂಶ ಏನಂದರೆ ಅದು ಬಂದ್ಬಿಟ್ಟು ಕೋರ್ಟ್ನಲ್ಲಿ ಕೇಸ್ನಲ್ಲಿ ಇದೆ. ಆ ಕೇಸು ನಾವು ಬಂದ್ಬಿಟ್ಟು ಒಡೆದು ಅದನ್ನೇ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಶಾಸಕರು ಅವಾಗಲೇ ಹೇಳಿದ್ದಾರೆ. ಎಲ್ಲದಕ್ಕಿಂತ ಯಾವ ಊರಿನಲ್ಲಿ ಅಂಬೇಡ್ಕರ್ ನಾವು ಭವನ ಅಲ್ಲಿ ಮಾಡಿದ್ರೂ ಸರಿ, ಸ್ಮಾರಕ ಮಾಡಿದ್ರೂ ಸರಿ, ಇಲ್ಲಿ ನಮ್ಮ ಕಂಚಿನ ಪುತ್ತಲೆ ಇಡೋದು ಸರಿ, ನಮಗೆ ಇರೋದು ಕನಸು ಆ ಪಾರ್ಕ್, ಅಂಬೇಡ್ಕರ್ ಪಾರ್ಕ್ನ ಚೆನ್ನಾಗಿ ಮಾಡಿ, ಆ ವಿಗ್ರಹನ ಚೆನ್ನಾಗಿ ಮಾಡಿ KGFಗೆ ಒಂದು ಮಾದರಿಯಾಗಿ 1 ಕೋಟಿ ಖರ್ಚಾದರೂ ಪರವಾಗಿಲ್ಲ, ಅದು ಯಾವುದೇ ಶ್ರಮ ಪಟ್ಟು ಯಾವುದೇ ಗ್ರಾಂಟ ತೊಗೊಂಡು ಬಂದ್ಬಿಟ್ಟು ಮಾಡಬೇಕಂತ ನಾವು ಕೋರ್ಟು ಇದು ಅಡ್ವೊಕೇಟ್ ಜನರಲ್ ಅಲಿತಾ ಇದ್ದೀವಿ. ಅದನ್ನು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ, ಇವಾಗ ಇದು ಈ ಸ್ಟ್ಯಾಚು ಏನು ಮಾಡಿರ್ತೀವಿ ಅತಿ ಶೀಘ್ರದಲ್ಲಿ ಅದೇ ರೀತಿ ಬಂದ್ಬಿಟ್ಟು ನಮ್ಮ ಕೋರ್ಟ್ ಪಕ್ಕದಲ್ಲಿ ಇರೋದನ್ನು ರಿನೋವೇಷನ್ ಮಾಡಿ ಅದನ್ನು ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತ ಕಟ್ಟಿರೋದನ್ನ ಬಂದ್ಬಿಟ್ಟು ಯಾವುದೋ ಒಂದು NGOಗೆ ಕೊಟ್ಟು, ಇಲ್ಲ ಲೈಬ್ರರಿಗೂ ಕೊಟ್ಟು, ಇಲ್ಲ ಸ್ಟೂಡೆಂಟ್ಸ್ಗೂ ಟ್ರೈನಿಂಗ್ ಕೊಟ್ಟು, ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಆ ಬಿಲ್ಡಿಂಗ್ನ ಉಪಯೋಗ ಮಾಡಬೇಕು. ಮತ್ತು ಇದು ಸರ್ಕಾರದ ದುಡ್ಡು ಅನ್ಯಾಯ ಆಗಬಾರ್ದು ಅಂತ ಪ್ರಯತ್ನನೂ ನಾವು ಭಾಳ ಮಾಡ್ತಾ ಇದ್ದೀವಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀವಿ, ಕೋಲಾರ ಡಿಸ್ಟಿಕ್ನಲ್ಲಿ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಮೊದಲನೇ ಕಂಚಿನ ಅಂಬೇಡ್ಕರ್ ಪುತ್ತಲೆಯನ್ನು ಹೇಳೋಕ್ಕೆ ನಾವು ತುಂಬ ಸಂತೋಷವಾಗಿ ಹೇಳಕ್ಕೆ ಹೇಳ್ತೀವಿ. ಬೇರೆ ಕಡೆ ಆ ಪುತ್ತಲೆ ಇದೆ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಶಾಸಕರ ಪ್ರಯತ್ನದಿಂದ ಅನುದಾನ ಕೊರತೆ ಇದ್ದರೂ ಕೂಡ ಅವರು ಇಂಟ್ರೆಸ್ಟ್ ತಗೊಂಡು ಇವಾಗ ಈ ಪುತ್ತಲೆಯನ್ನು ಬಂದ್ಬಿಟ್ಟು ಇಲ್ಲಿ ಗ್ರ್ಯಾಂಡಾಗಿ ಇನಾಗ್ರೇಷನ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದ್ರ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಯಾರು ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, ಏನಂತ ಅವರು ಡಿಸೈಡ್ ಮಾಡ್ತಾರೆ ಅಂತ ನಿಮಗೆಲ್ಲ ಬಂದ್ಬಿಟ್ಟು ಒಂದು ಮಾಹಿತಿ ಕೊಡಬೇಕು ಅಂತ ಇವಾಗ ನಮ್ಮ ಪ್ರೆಸ್ ಅವರೆಲ್ಲ ಕರೆದಿದ್ದೀವಿ. ಅದೇ ರೀತಿ ನಾನು ಒಂದು ತಮಿಳಿನಲ್ಲಿನೋ 1-2 ಮಾತು ಮಾತಾಡ್ಬಿಡ್ತೀನಿ.
அன்பார்ந்த அபிமானிகளே, அனைத்து கட்சி தோழர்களே, அனைத்து கட்சி கவுன்சிலர்களே, இந்த நம்ம டாக்டர் அம்பேத்கர் முனிசிபாலிட்டி எதிரில் ஆஃபீஸ் எதிரில் என்ன இருக்கும், அதுக்கு நம்ம 35 கவுன்சிலரும், நம்ம எம்எல்ஏவும், நம்ம முனிசிபாலிட்டியுடைய பாடியும் அன்னைக்கு சேர்ந்து அன்னைக்கு வந்து ஒரு தீர்மானம் பண்ணி இங்கே வந்து வெங்கல சிலை வைக்கணும்னு சொல்லிட்டு நம்ம எல்லாரும் ஒரே குரல்ல நம்ம அந்த தீர்மானத்தை ஆதரித்து அதுக்கு வெங்கல சிலை வைக்கணும்னு சொல்லி நம்ம தீர்மானம் பண்ணோம். அதுக்காக இந்த 35 வார்டு கவுன்சிலருக்கும் அதுக்கு உறுதுணையாக இந்த அதிகாரிகளுக்கும் நான் நன்றி தெரிவிச்சுக்கிறேன். இந்த அம்பேத்கருடைய சிலை பல காரணங்களுக்காக கொஞ்சம் பின்னால் போயிருக்கலாம். இப்போ எல்லாத்துக்கும் ஒரு விடிவு காலம் பிறந்திருக்கு. அதனால கூடிய சீக்கிரம் இன்னும் ஒரு வாரத்துக்குள்ளே ஒரு 10 நாளைக்குள்ளோ இந்த சிலையை ஆத்திரமா அர்ஜென்டா பண்றத தலைவர் இல்ல அம்பேத்கர். இந்த நாட்டினுடைய சட்டப்பிதா, இந்த நாட்டினுடைய மக்களுக்கு அனைவருக்கும் சொந்தம். ஒரு சமுதாயம் ஒருத்தருக்குன்றது கிடையாது, அனைவருக்கும் பொதுவான தலைவர் நம்ம டாக்டர் அம்பேத்கர். அந்த அம்பேத்கர் இருந்ததுனால தான் இன்னைக்கு உரிமையோட நின்று பேசுற உரிமை நம்மளுக்கு கிடைச்சிருக்குது. அந்த மாதிரி தலைவனுக்கு அவசரமா வந்து பண்ண வேண்டிய அவசியமே இல்லை. அதனால எல்லாருக்கும் சொந்தம் இது, எல்லாருடைய கனவு. இன்னைக்கு கோலார் தங்கவயலில், கோலாருடைய ஜில்லால, கோலார் டிஸ்ட்ரிக்ட்ல எங்கேயுமே வந்து வெங்கல சிலை இல்லை. அந்த பெருமையை வந்து நம்ம முனிசிபாலிட்டியுடைய சார்பாகவும் நம்ம எம்எல்ஏடைய சார்பாகவும் இன்னைக்கு அந்த ஃபர்ஸ்ட் பாயிண்ட் நம்ம அந்த பெருமையை தேடிக்கிறதுக்கு அவங்க எல்லாம் அவகாசம் கொடுத்துருக்காங்க. 35 கவுன்சிலரும் எங்களுக்கு ஆதரவு கொடுத்துருக்காங்க. இன்னும் இருக்கிற நம்ம டிஎஸ்எஸ் சங்கம், தலித் சங்கம், வேற எந்தெந்த நம்ம கன்னட சங்கட்டனை, எந்தெந்த சங்கட்டனை இருக்கு ஒரு சங்கட்டனை எல்லாமே கூப்பிட்டு அது எப்படி பண்ணோம், எல்லாருடைய அபிப்பிராயம் கேட்டு எந்த மாதிரி பிரம்மாண்டம் பண்ணோமோ அந்த மாதிரி பிரம்மாண்டமா பண்ணுன்ற உத்தேசத்துல தான் இது நிதானமா எனக்கு இது கண்டி நம்ம அர்ஜென்டா ஒரு தலைவனுக்கு ஓபன் பண்ற அவசர காரியம் இது இல்லை.